ಎಷ್ಟು ಮುದ್ದಾಗಿತ್ತಲ್ವಾ? ಪ್ರಭಾಕರ್ ಸರ್, ನಿಮ್ಮ ಸಿನಿಮಾ ನೋಡಿ ಹೇಗನ್ನಿಸ್ತು ನಿಮ್ಗೆ? ತುಂಬಾ ಸಂತೋಷ ಆಯ್ತು ಮೇಡಮ್. ಯಾಕಂದ್ರೆ ನಾವು ಎಲ್ಲ ಸಿನಿಮಾಗಳಲ್ಲೂ ವಿಲನ್ ಪಾತ್ರಗಳೇ ಜಾಸ್ತಿ ಅಲ್ವಾ, ಇಲ್ಲೊಂಥರ ಹೀರೋ ಥರ ಹೀರೋ ಎಲ್ರಿಗೂ ಆಸೆನೆ, ಬಟ್ ತಡ್ಕೊಳಕ್ಕಾಗ್ತಾ ಇಲ್ಲ ಅಷ್ಟೇ. ಮಾಲತಿ ಮೇಡಮ್, ನಿಮ್ಮ ಸಿನಿಮಾನ ನೋಡ್ತಿದ್ದಾಗೆ ನಿಮ್ಮ ಕಣ್ಣಂಚಲ್ಲಿ ನೀರಿತ್ತು. ಅದು ಮರೆಯೋಕ್ಕೆ ಆಗಲ್ಲ ಮ್ಯಾಮ್. ಇವರು ಎಷ್ಟು ವಿಲನ್ ಆಗಿ ಮಾಡಿ, ರೌಡಿಸಮ್ ಪಾತ್ರ ಮಾಡಿ ಎಲ್ಲರೂ ಎದುರ್ತಾರೆ. ಜನ ನೋಡಿದಾಗ ಇವ್ರು ಈ ಥರ ಇದ್ದಾರೆ, ನೋಡೋಕ್ಕೆ ಭಯ ಆಗುತ್ತೆ ಅಂತ. ನಮ್ಮ ತಂದೆಯವರು ಹೇಳಿದಿಷ್ಟೇ, ಗುಣ ಒಳ್ಳೆಯದು, ಹುಡುಗ ತುಂಬ ಒಳ್ಳೆ ಹುಡುಗ, ಎಲ್ಲರೂ ಇವ್ರಿಗೆ ಯಾರು ವಿರೋಧಿ ಇದ್ರು ಅವರು ಬಾಯಲ್ಲೂ ಬಂದಿದ್ದು ಇವರು ಹುಡುಗನ ಕಣ್ಣು ಮುಚ್ಕೊಂಡು ಕೊಡ್ಬೋದು ಅಂತ ಹೇಳಿ ನಮ್ಮ ತಂದೆಗೆ ಹೇಳಿದ್ರು. ಹಾಗಾಗಿ ನಮ್ಮ ತಂದೆಯವರು ಗುಣ ನೋಡಿ ಮದುವೆ ಆಗ್ಬೇಕಮ್ಮ, ರೂಪ ನೋಡಿ ಅಲ್ಲ ಅಂತ ಒಂದು ಮಾತಂದಿದ್ರು. ನಾನು ಇವ್ರ ಮಕ್ಕ ನಾನು ನೋಡಿಲ್ಲ, ನನ್ನ ಮಕ್ಕ ಇವ್ರು ನೋಡಿಲ್ಲ. ಆ್ಯಕ್ಚುಲಿ ನಾವು ನೋಡಿದ್ದೆ ಎಂಗೇಜ್ಮೆಂಟಲ್ಲಿ, ನಮ್ಮ ಇಬ್ಬರು ಒಬ್ರಿಗೊಬ್ರು ನೋಡಿದ್ದೆ ಆವತ್ತು. ಅದಾದಮೇಲೆ ಒಂದು ದಿವಸಕ್ಕೂ ನಾನು ಇವ್ರನ್ನ ಕಟ್ಕೊಂಡು ಈ ಥರ ತಪ್ಪಾಯ್ತೇನೋ ಅಂತ ಅಂದಿದ್ದೇ ಇಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು. ಅಂದರೆ ನನಗೆ ತುಂಬಾ ಪ್ರೀತಿ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 250ಕ್ಕೂ ಹೆಚ್ಚಿನ ಸಿನಿಮಾಗಳು, 40ಕ್ಕೂ ಹೆಚ್ಚಿನ ಹೀರೋಗಳ ಜೊತೆ ಇವರು ಸ್ಕ್ರೀನ್ನ ಶೇರ್ ಮಾಡಿದ್ದಾರೆ. ನಿಮ್ಮಂಥ ಜೋಡಿ ನಮ್ಮ ವೇದಿಕೆಗೆ ಬಂದಿರೋದು ನಿಜವಾಗ್ಲೂ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಈ ಖಡಕ್ ವಿಲನ್ಗೆ ಈ ಮುದ್ದಾದ ಹೀರೋಯಿನ್ನು ಹೇಗೆ ಸಿಕ್ಬಿಟ್ರು ಸರ್? ನಮ್ದು ತುಂಬಾ ಬಡತನದ ಫ್ಯಾಮಿಲಿ ಮೇಡಮ್. ಸುಮಾರು ನಮ್ಮ ತಂದೆ ತಾಯಿಗೆ 10 ಜನ ಮಕ್ಕಳು ಮೇಡಮ್. ನಾನು 9ನೇವನು. 5 ಜನ ಅಕ್ಕ ತಂಗಿರು, 5 ಜನ ಅಣ್ಣ ತಮ್ಮರು, ನಾನು 9ನೇವನು. ಆವಾಗ ಕೊನೆಗೆ ಎಲ್ಲರದ್ದು ಮದುವೆ ಆಯಿತು, ನನ್ನ ಮದುವೆಗೆ ಇದಾಗಿತ್ತು. ಆಗ ನಮ್ಮ ಅಣ್ಣನ ಫ್ರೆಂಡ್ ಒಬ್ರು, ಇವ್ರ ರಿಲೇಷನ್ ಅಂತೆ, ಈ ಥರ ಸಾರಕ್ಕಿಯಲ್ಲಿ ಇದ್ದಾರೆ, ಒಂದು ಹುಡುಗಿನ ಯಾಕೆ ನೋಡಬಾರ್ದು ಅಂತ. ಮನೆಗೆ ಹೋದಾಗ ವೆರಿ ಫಸ್ಟು ನಾನು ಇವ್ರನ್ನ ನೋಡಿದ್ದು ಬರೀ ಅವ್ರು ಹೇಳ್ದಂಗೆ ಬರೀ ಇವತ್ತಿಗೂ ನನ್ನ ಮೇಲೆ ಕೋಪ ಇದೆ ಅವಳಿಗೆ. ಈಗ ನೋಡ್ತಾರ ಬರೀ ಇಷ್ಟೇ ನೋಡಿದ್ದು, ನೋಡ್ಬಿಟ್ಟು ಎಸ್ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಇಷ್ಟೇ ನೋಡಿದ್ದು, ಎಸ್ ಅಂದೆ. ಅದಾದ್ಮೇಲೆ ಮನೇಲಿ ಏನಪ್ಪ ಏನು ಅಂದ್ರು, ಏನು ನಮ್ಮ ತಂದೆ ತಾಯಿ ಹೇಳಿದೆ, ನಿಮ್ಗೆ ಹಿಂಗೆ ಹೇಳ್ತಿರೋ ಹಂಗೆ. ಅವಾಗೆಲ್ಲ ಹಂಗೆ ಅಲ್ವಾ ಮನೇಲಿ ಏನು ಹೇಳ್ತಾರೋ ಅದು. ಆಮೇಲೆ ಮದುವೆ ಮಾತುಕತೆಗೆ ಬಂದರು. ಆಮೇಲೆ ನಮ್ಮ ತಂದೆ ನನಗೆ ವೆರಿ ಫಸ್ಟ್ ಹೇಳಿದ ಮಾತು ಒಂದೇ ಒಂದು ಮಾತು, ಏನಪ್ಪ ಹುಡುಗಿ ಮನೆಯವ್ರು ಬಂದಿದ್ದಾರೆ, ಏನು ಬೇಕು ಏನು ಕೇಳ್ಬಿಡು ಅಂದರು. ಇಲ್ಲಪ್ಪ ನೀನು ಹೇಳ್ದಂಗೆ ಅಂದರು. ಆಮೇಲೆ ಪಾಪ ಇವ್ರ ತಂದೆ ಕೇಳಿದ್ರು, ಹೆಂಗೆ ಏನು ಅಂತ. ನಾವು ನಮ್ಮ ದೊಡ್ಡ ಮಗಳಿಗೆ ಹೆಂಗೆ ಮದುವೆ ಮಾಡ್ಕೊಡ್ತೀವಿ ಹಂಗೆ ಮಾಡ್ಕೊಡ್ತೀವಿ ಅಂತ ಅಂದರು. ಅಂದಿದ ತಕ್ಷಣ ನಮ್ಮ ತಂದೆ ಇಲ್ಲ ಹಂಗೆಲ್ಲ ಆಗೋದಿಲ್ಲ, ಅವನಿಗೆ ನೀವು ಒಂದು ಜೊತೆ ಬಟ್ಟೆ ಕೂಡ ಇಡಬಾರ್ದು ಅವನಿಗೆ, ಆ ರೀತಿ ಮದುವೆ ನಾವು ಮಾಡ್ಕೊಡ್ತೀವಿ. ಬಟ್ ಆದರೆ ನೀನು ಮಾತ್ರ ಏನು ತರಬಾರ್ದು, ಅವನು ಒಂದು ಜೊತೆ ಬಟ್ಟೆನೂ ಕೊಡಬಾರ್ದು, ಯಾಕಂದ್ರೆ ಅವ್ನು ಬದುಕಬೇಕು, ಅವನು ಬದುಕಿ ಸಾಧನೆ ಮಾಡಬೇಕು ಅಂದರು. ಅದು ಯಾವ ದೇವ್ರ ಪುಣ್ಯನೋ ದೇವ್ರ ರೂಪದಲ್ಲೇ ಬಂದು ಇವಳು. ಅಲ್ಲಿಂದ ನನ್ನ ಎಲ್ಲ ಬೆಳವಣಿಗೆಗೂ ಇವಳೇ ಕಾರಣ ಆಗಿದ್ದು. ಮೇಡಮ್, ನಿಮಗೆ ಇವ್ರು ನೋಡಿದ್ರೆ ಭಯ ಆಗ್ತಿತ್ತಾ? ಇಲ್ಲ, ಯಾವತ್ತೂ ಭಯ ಪಟ್ಟಿದ್ದು. ಈಗ ಅಕಸ್ಮಾತ್ ಮನೇಲಿ ನೀವೇನಾದ್ರು ಸ್ಟಾರ್ಟಿಂಗ್ ಮದುವೆ ಆದಾಗ ಫ್ಲೈಯಿಂಗ್ ಕಿಸ್ ಕೊಡ್ಬೇಕಾಗಿತ್ತು, ಈಗ ಅಲ್ಲಿ ನಿಂತಿರ್ತಾರೆ, ನೀವು ಹಾಲಲ್ಲಿ ಇರ್ತೀರಾ, ಅವರು ಅಲ್ಲಿ ಬಾತ್ರೂಮ್ ಹತ್ರ ಇರ್ತಾರೆ ಅಂತ ಕೊಟ್ಟಾಗ ಅವ್ರ ರಿಯಾಕ್ಷನ್ ಹೆಂಗೆ? ಮನೆಯಲ್ಲೆಲ್ಲ ತುಂಬಾ ಇತ್ತು, ಅತ್ತೆ ಮಾವ ಭಾವಂದಿರು ಎಲ್ಲ. ಇವ್ರ ತಂದೆಯವರು ರೊಮ್ಯಾನ್ಸ್ ಮಾಡಕ್ಕೆ ಬಿಟ್ಟಿಲ್ಲ, 10 ಜನ ಫಸ್ಟ್ ಬಾಡಿ ಗಾರ್ಡ್ಸ್ ರೆಡಿ ಮಾಡಿದ್ರು. ಸರ್ ಹನಿಮೂನ್ಗೆ ಹೋಗಿದ್ದು ಪ್ರೇಮ್ ಸರ್, ನಾನು ಇವ್ರ ಜೊತೆಗೆ ಎಷ್ಟು ಜನ ಹೋಗಿದ್ದು ಟೋಟಲ್? 50 ಜನ ಹೋದ್ವಿ ಹನಿಮೂನ್. 50 ಜನ ಬಂದು ಬಸ್ 50 ಜನ ನಿಮ್ ಫಸ್ಟ್ ಟ್ರಿಪ್ ಹನಿಮೂನ್ಗೆ? ಎಲ್ಲರೂ ಸರ್, ಹೋಟ್ಲವರು ನಮ್ಮ ಬಸ್ಗಳು ಯಾವಾಗ್ಲೂ ಹೋಗೋದ್ರಿಂದ ನಮ್ಗೆ ಹೊಸ ಹುಡುಗಿ ಬರ್ತಾ ಇದಾರೆ ಅಂತ ಸೂಟ್ ರೂಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಇಲ್ಲಿ ನೋಡಿದ್ರೆ ನಮ್ಮ ಅತ್ತೆ, ಅವನು ಆ ರೂಮಲ್ಲಿ ಇರ್ಲಿ, ನೀನ್ ಈ ರೂಮಲ್ಲಿ ಇರು ಆಯ್ತು ನಮ್ದು.